ಈಗ ನಿಮ್ಮ ಮೇಲೆ ಕೇಸ್ ಹಾಕಕ್ಕಾಗಲ್ಲ ನಾವು. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನೀವು ಡೆಮಾಕ್ರಸಿನಲ್ಲಿ ಒಂದು ಪಾರ್ಟ್ ಆಫ್ ಇದು ರೆಸ್ಪಾನ್ಸಿಬಿಲಿಟಿ. ಇದನ್ನ ನಾವು ದೇಶದ ವ್ಯವಸ್ಥೆಯಲ್ಲಿ ದುರಾದೃಷ್ಟ ಅಂತ ಅನ್ನಬಹುದು. ಊಹಾಪೋಹ ಮತ್ತು ನಾವೇನು ಹೇಳ್ತೀವಿ, ನಾವೇನು ಹೇಳಲ್ಲ, ಅದೆಲ್ಲದೂ ಮೀರಿ ಮಾಡ್ತೀರಾ. ನಿಮಗೆ ತುಂಬ ಸ್ವತಂತ್ರ ಇದೆ. ನಾನು ಹೋಗಿದ್ದು 100% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಇವತ್ತು MSP ಬಗ್ಗೆ CM ಮೀಟಿಂಗ್ ಮಾಡಿದ್ದಾರೆ. ಮೇಜ್ ಪ್ರೊಕ್ಯೂರ್ ಮಾಡಬೇಕು, 50 ಲಕ್ಷ ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ. 12 ಲಕ್ಷ ಟನ್ ಪರ್ಚೇಸ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಇದೆಲ್ಲ ಇಶ್ಯೂಸು ಮೊನ್ನೆ ನಾವು MSP ಮೀಟಿಂಗ್ ಮಾಡಿ, ನಾನು HK ಪಾಟೀಲ್ ಅವರು ನಿನ್ನೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾ ಮಹದೇವನ್ನು ಡೆಲ್ಲಿಗೆ ಬಂದಿದ್ದಾರೆ. ನಾನು ಡೆಲ್ಲಿಗೆ ಹೋಗಿ ರಾತ್ರಿ ಸೆಂಟ್ರಲ್ ಮಿನಿಸ್ಟ್ರಿ ಭೇಟಿ ಮಾಡಿ, ಇವತ್ತು ಸೆಕ್ರೆಟರಿಯೇಟ್ ಮಾಡಲಿಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಬೆಳಗ್ಗೆ CM ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದೀನಿ. ನಾನು ಅಲ್ಲಿ ಪೊಲಿಟಿಕಲ್ ಲೀಡರ್ನೇ ಯಾರನ್ನೂ ಇವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ. ವೇಣುಗೋಪಾಲ್ ಆಗಲಿ, ಸುರ್ಜೇವಾಲಾ ಆಗಲಿ, ನಮ್ಮ ಅಧ್ಯಕ್ಷನಾಗಲಿ. ಆದರೆ ಫ್ಲೈಟಲ್ಲಿ ಬರೋ ಟೈಮ್ನಲ್ಲಿ ಅವ್ರ ಫ್ಲೈಟಲ್ಲಿ ನಂದು ಟಿಕೆಟ್ ಆಗಿದ್ದು ಸೇಮ್ ಅಧ್ಯಕ್ಷರ ಫ್ಲೈಟಲ್ಲೇ. ಅಧ್ಯಕ್ಷರಿಗೆ ನಮಸ್ಕಾರ ಅಂದರೆ ಒಂದು 2 ನಿಮಿಷ ಮಾತಾಡಿದೆ. ನಾನು ಅವ್ರ ಪಕ್ಕ ಯಾರೋ ಕೂತಿದ್ರು, ನಾನು ಮಾತಾಡಿದೆ. 1 ನಿಮಿಷ ಹೇಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದೆ ಅಷ್ಟೇ. ಬಟ್ ಅಲ್ಲಿ ನಾನು ಪೊಲಿಟಿಕಲ್ ಇಶ್ಯೂನ ಅವ್ರ ಹತ್ರ ಏನೂ ಡಿಸ್ಕಸ್ ಮಾಡೋಕ್ಕೆ ಹೋಗಲಿಲ್ಲ. ಖರ್ಗೆ ಅವರ ಸಾಹೇಬ್ರ ಹತ್ರ ಅವ್ರೇನು ನಮ್ಮ ಕರ್ನಾಟಕದವರು, ನಮಗೇನು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ, ಅದಕ್ಕೋಸ್ಕರ. ಬಟ್ ಈ MLAಗಳು ಅಲ್ಲಿ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ. MLAಗಳು ಅಲ್ಲಿ ಇದ್ದಾರೆ. ಯಾರು ಒಂದಷ್ಟು ರಂಗನಾಥ್, ವಾಶು ಅವರೆಲ್ಲ ಇದ್ದಾರೆ. ಅವರು ಸ್ವತಃ ಅವ್ರು ಕ್ಲೈಮ್ ಮಾಡೋಕ್ಕೆ ಹೋಗಿದ್ರು, ಲೀಡರ್ಸ್ ಪರ ಹೋಗಿದ್ರು. ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ನಾನು ರಾತ್ರಿ ಓದೋದು ಲೇಟು, ಮಿನಿಸ್ಟ್ರು ಭೇಟಿ ಮಾಡಿ, ಬೆಳಗ್ಗೆ ಆನ್ಲೈನ್ ಮೀಟಿಂಗ್ ಮಾಡಿ, ನಮ್ಮ ಸೆಕ್ರೆಟ್ರಿಗೆಲ್ಲ ಜವಾಬ್ದಾರಿ ಕೊಟ್ಟು ವಾಪಸ್ ಬರೋ ಬ್ಯುಸಿನಲ್ಲಿ ನಾನು ಬಂದಿದ್ದೀನಿ. ಈಗ ನಿಮ್ಮ ಮೇಲೆ ಕೇಸ್ ಹಾಕಕ್ಕಾಗಲ್ಲ ನಾವು. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನೀವು ಡೆಮಾಕ್ರಸಿನಲ್ಲಿ ಒಂದು ಪಾರ್ಟ್ ಆಫ್ ಇದು ರೆಸ್ಪಾನ್ಸಿಬಿಲಿಟಿ. ಇದನ್ನ ನಾವು ದೇಶದ ವ್ಯವಸ್ಥೆಯಲ್ಲಿ ದುರಾದೃಷ್ಟ ಅಂತ ಅನ್ನಬಹುದು. ಊಹಾಪೋಹ ಮತ್ತು ನಾವೇನು ಹೇಳ್ತೀವಿ, ನಾವೇನು ಹೇಳಲ್ಲ, ಅದೆಲ್ಲದೂ ಮೀರಿ ಮಾಡ್ತೀರಾ. ನಿಮಗೆ ತುಂಬ ಸ್ವತಂತ್ರ ಇದೆ. ನಾನು ಹೋಗಿದ್ದು 100% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಇವತ್ತು MSP ಬಗ್ಗೆ CM ಮೀಟಿಂಗ್ ಮಾಡಿದ್ದಾರೆ. ಮೇಜ್ ಪ್ರೊಕ್ಯೂರ್ ಮಾಡಬೇಕು, 50 ಲಕ್ಷ ಮೆಟ್ರಿಕ್ ಟನ್ನನ್ನು ಮಾಡಿದ್ದಾರೆ. 12 ಲಕ್ಷ ಟನ್ ಪರ್ಚೇಸ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ನಮಗೆ ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ. ಇದೆಲ್ಲ ಇಶ್ಯೂಸು ಮೊನ್ನೆ ನಾವು MSP ಮೀಟಿಂಗ್ ಮಾಡಿ, ನಾನು HK ಪಾಟೀಲ್ ಅವರು ನಿನ್ನೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾ ಮಹದೇವನ್ನು ಡೆಲ್ಲಿಗೆ ಬಂದಿದ್ದಾರೆ. ನಾನು ಡೆಲ್ಲಿಗೆ ಹೋಗಿ ರಾತ್ರಿ ಸೆಂಟ್ರಲ್ ಮಿನಿಸ್ಟ್ರಿ ಭೇಟಿ ಮಾಡಿ, ಇವತ್ತು ಸೆಕ್ರೆಟರಿಯೇಟ್ ಮಾಡಲಿಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ನಾನು ಬೆಳಗ್ಗೆ CM ಜೊತೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮೀಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದೀನಿ. ನಾನು ಅಲ್ಲಿ ಪೊಲಿಟಿಕಲ್ ಲೀಡರ್ನೇ ಯಾರನ್ನೂ ಇವತ್ತು ಭೇಟಿ ಮಾಡೋಕ್ಕಾಗಲಿಲ್ಲ. ವೇಣುಗೋಪಾಲ್ ಆಗಲಿ, ಸುರ್ಜೇವಾಲಾ ಆಗಲಿ, ನಮ್ಮ ಅಧ್ಯಕ್ಷನಾಗಲಿ. ಆದರೆ ಫ್ಲೈಟಲ್ಲಿ ಬರೋ ಟೈಮ್ನಲ್ಲಿ ಅವ್ರ ಫ್ಲೈಟಲ್ಲಿ ನಂದು ಟಿಕೆಟ್ ಆಗಿದ್ದು ಸೇಮ್ ಅಧ್ಯಕ್ಷರ ಫ್ಲೈಟಲ್ಲೇ. ಅಧ್ಯಕ್ಷರಿಗೆ ನಮಸ್ಕಾರ ಅಂದರೆ ಒಂದು 2 ನಿಮಿಷ ಮಾತಾಡಿದೆ. ನಾನು ಅವ್ರ ಪಕ್ಕ ಯಾರೋ ಕೂತಿದ್ರು, ನಾನು ಮಾತಾಡಿದೆ. 1 ನಿಮಿಷ ಹೇಳಿಸ್ಬಿಟ್ಟು ನಾನು ಕೂತ್ಕೊಂಡು ಮಾತಾಡಿದೆ ಅಷ್ಟೇ. ಬಟ್ ಅಲ್ಲಿ ನಾನು ಪೊಲಿಟಿಕಲ್ ಇಶ್ಯೂನ ಅವ್ರ ಹತ್ರ ಏನೂ ಡಿಸ್ಕಸ್ ಮಾಡೋಕ್ಕೆ ಹೋಗಲಿಲ್ಲ. ಖರ್ಗೆ ಅವರ ಸಾಹೇಬ್ರ ಹತ್ರ ಅವ್ರೇನು ನಮ್ಮ ಕರ್ನಾಟಕದವರು, ನಮಗೇನು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ, ಅದಕ್ಕೋಸ್ಕರ. ಬಟ್ ಈ MLAಗಳು ಅಲ್ಲಿ ನಾನು ಹೋದಾಗ ನನಗೆ ಗೊತ್ತಿರಲಿಲ್ಲ. MLAಗಳು ಅಲ್ಲಿ ಇದ್ದಾರೆ. ಯಾರು ಒಂದಷ್ಟು ರಂಗನಾಥ್, ವಾಶು ಅವರೆಲ್ಲ ಇದ್ದಾರೆ. ಅವರು ಸ್ವತಃ ಅವ್ರು ಕ್ಲೈಮ್ ಮಾಡೋಕ್ಕೆ ಹೋಗಿದ್ರು, ಲೀಡರ್ಸ್ ಪರ ಹೋಗಿದ್ರು. ನಾನು ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ನಾನು ರಾತ್ರಿ ಓದೋದು ಲೇಟು, ಮಿನಿಸ್ಟ್ರು ಭೇಟಿ ಮಾಡಿ, ಬೆಳಗ್ಗೆ ಆನ್ಲೈನ್ ಮೀಟಿಂಗ್ ಮಾಡಿ, ನಮ್ಮ ಸೆಕ್ರೆಟ್ರಿಗೆಲ್ಲ ಜವಾಬ್ದಾರಿ ಕೊಟ್ಟು ವಾಪಸ್ ಬರೋ ಬ್ಯುಸಿನಲ್ಲಿ ನಾನು ಬಂದಿದ್ದೀನಿ.